ಜಂಜಿಗೆ ಕೇವಲ ಪ್ರೇರಣೆ ಸಾಕಾಗೋದಿಲ್ಲ. ಆಟಿಟ್ಯೂಡ್, ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಕ್ಲಾರಿಟಿ ಬೇಕು. ನಿನ್ನ ವ್ಯಾಲ್ಯೂ ಅರಿಯದವರಿಗಾಗಿ ಪ್ರೂವ್ ಮಾಡಬೇಡ, ಮೂವ್ ಆನ್ ಮಾಡು. ನಿಜವಾದ ಸೆಲ್ಫ್ ರೆಸ್ಪೆಕ್ಟ್ ಎಂದರೆ ಎಲ್ಲರನ್ನೂ ಗೌರವಿಸೋದಲ್ಲ. ಫೇಕ್ ಅಟೆನ್ಷನ್ಗಿಂತ ರಿಯಲ್ ಪೀಸ್ ತುಂಬ ಕಾಸ್ಟ್ಲಿ. ಶಾಂತಿ ಸಿಕ್ಕರೆ ಪಾಪ್ಯುಲಾರಿಟಿ ಬೇಕಾಗಲ್ಲ. ನಿನ್ನ ಚಾಪ್ಟರ್ನಲ್ಲಿ ವಿಲನ್ ಆದರೂ ಪರವಾಗಿಲ್ಲ, ನಿನ್ನ ಸ್ಟೋರಿಲಿ ಹೀರೋ ಆಗಿರೋ. ಎಲ್ರಿಗೂ ಇಷ್ಟ ಆಗಲಿಕ್ಕೆ ಪ್ರಯತ್ನ ಪಡಬೇಡ. ಡ್ರೀಮ್ ದೊಡ್ಡದಿದ್ರೆ ಎಕ್ಸ್ಕ್ಯೂಸ್ ಸಣ್ಣದಾಗುತ್ತೆ. ಯಶಸ್ಸು ಎಕ್ಸ್ಕ್ಯೂಸಸ್ ಅಲ್ಲ, ಆಕ್ಷನ್ಸ್ ಕೇಳುತ್ತೆ. ಯಾರೂ ಕ್ಲಾಪ್ ಮಾಡದಿದ್ರು ನಿನ್ನ ಪ್ರೋಗ್ರೆಸ್ಗೆ ನೀನೇ ಚೇರ್ ಮಾಡು. ಸೆಲ್ಫ್ ಮೋಟಿವೇಶನ್ ಅತ್ಯುತ್ತಮ ಶಕ್ತಿ. ಕೆಲವರು ಲೆಸನ್ ಆಗಿ ಬರ್ತಾರೆ, ಲೈಫ್ ಟೈಮ್ ಆಗಿ ಅಲ್ಲ. ಪ್ರತಿಯೊಂದು ಸಂಬಂಧವೂ ಉಳಿಯೋದಿಲ್ಲ. ಲೋ ಬ್ಯಾಟ್ರಿ ಫೋನ್ ಚಾರ್ಜ್ ಆಗುತ್ತೆ, ಲೋ ಕಾನ್ಫಿಡೆನ್ಸ್ ಕೂಡ ಚಾರ್ಜ್ ಆಗುತ್ತೆ. ನಿನ್ನ ಮೇಲೆ ನಂಬಿಕೆ ಕಳ್ತ್ಕೋಬೇಡ. ಸೈಲೆಂಟ್ ಗ್ರೋತ್ ಯಾವಾಗಲೂ ಲವ್ಡ್ ಎಕ್ಸ್ಕ್ಯೂಸಸ್ಗಿಂತ ಪವರ್ಫುಲ್. ಫಲಿತಾಂಶವೇ ದೊಡ್ಡ ಉತ್ತರ. ನಿನ್ನ ವೈಬು ಪ್ರೊಟೆಕ್ಟ್ ಮಾಡು, ಎಲ್ರಿಗೂ ಆಕ್ಸೆಸ್ ಕೊಡಬೇಡ. ಮೆಂಟಲ್ ಪೀಸ್ಗೆ ಬೌಂಡ್ರೀಸ್ ಅಗತ್ಯ. ಟ್ರೆಂಡ್ ಫಾಲೋ ಮಾಡೋದಕ್ಕಿಂತ ಟ್ರೆಂಡ್ ಸೆಟ್ ಮಾಡು. ವಿಭಿನ್ನವಾಗಿರೋದೇ ನಿನ್ನ ಶಕ್ತಿ. ನಿನ್ನ ಫ್ಯೂಚರ್ಗೆ ಫೋಕಸ್ ಮಾಡು. ಪಾಸ್ಟ್ಗೆ ಫ್ರೀ ರೆಂಟ್ ಕೊಡಬೇಡ. ಹಳೆ ನೋವುಗಳನ್ನೇ ಬದುಕಬೇಡ. ಅಟಿಟ್ಯೂಡ್ ಅಂದರೆ ಈಗೋ ಅಲ್ಲ, ಸೆಲ್ಫ್ ವರ್ತ್. ನಿನ್ನ ಮೌಲ್ಯ ಅರ್ಥಕೊಳ್ಳೋದು ಬಹಳ ಮುಖ್ಯ. ಯಶಸ್ಸು ನಾಯ್ಸ್ ಮಾಡೋದಿಲ್ಲ, ಅದು ರಿಸಲ್ಟ್ ತೋರಿಸುತ್ತೆ. ಕೆಲಸ ಮಾತಾಡಲಿ. ಯಾರಾದರೂ ಡೌಟ್ ಮಾಡಿದರೆ ಬೇಸರ ಪಡಬೇಡ, ಸರ್ಪ್ರೈಸ್ ಕೊಡು. ಉತ್ತರವನ್ನು ಸಾಧನೆ ಮೂಲಕ ಮಾಡಿ ತೋರಿಸು. ನಿನ್ನ ಸ್ಟೋರಿ ಇನ್ನೂ ಮುಗ್ದಿಲ್ಲ, ಇದು ಕೇವಲ ನೆಕ್ಸ್ಟ್ ಲೆವೆಲ್ ಲೋಡಿಂಗ್ ಅಷ್ಟೇ. ಯಾವ ಪರಿಸ್ಥಿತಿಯೂ ಅಂತ್ಯ ಅಲ್ಲ. ಸ್ನೇಹಿತರೆ, ಜಂಜಿ ಆಗಿರೋದು ಕೇವಲ ಏಜ್ ಅಲ್ಲ, ಮೈಂಡ್ ಸೆಟ್. ನಿಮ್ಮ ಕನಸುಗಳಿಗಾಗಿ ಹೋರಾಡು, ನಿನ್ನ ವ್ಯಾಲ್ಯೂ ಅರ್ಥಕೋ ಮತ್ತು ಯಾರಿಗಾಗಿಯೂ ನಿನ್ನ ಲೈಫ್ ಕಡಿಮೆ ಮಾಡ್ಕೊಳ್ಬೇಡ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನನ್ನು ಒತ್ತಿ. ನಮಸ್ಕಾರ.